ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ವೀರಪ್ಪ. ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ಮಾಡಿರಬಹುದಾದಂಥ ತಪ್ಪಿನ ಬಗ್ಗೆ. ಶ್ರೀಮಂತರಾಗೋದು ಒಳ್ಳೆಯದಾ ಅಥವಾ ಶ್ರೀಮಂತರಾಗಿದ್ದೀವಿ ಅಂತ ತೋರ್ಪಡಿಸ್ಕೊಳ್ಳೋದು ಒಳ್ಳೆಯದಾ? ಶ್ರೀಮಂತಿಕೆ ಯಾವತ್ತೂ ಪ್ರದರ್ಶನಕ್ಕೆ ಇಡಬಾರ್ದು. ಒಂದು ವೇಳೆ ಶ್ರೀಮಂತರಾಗೋದಕ್ಕೆ ಮುಂಚೆನೇ ಆ ಹಾದಿಯಲ್ಲಿರುವಾಗಲೇ ನಿಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶಿಸ್ಲಿಕ್ಕೆ ಹೋದರೆ ಅದು ನಿಮ್ಮನ್ನು ಇನ್ನಷ್ಟು ಬಡವರನ್ನಾಗಿ ಮಾಡುತ್ತೆ. ಬಡತನ ನಿಮಗೆ ಹತ್ತಿರ ಆಗುತ್ತೆ, ಶ್ರೀಮಂತಿಕೆಯಿಂದ ತುಂಬ ದೂರ ಉಳಿತೀರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಹಳಷ್ಟು ಜನಕ್ಕೆ ಇದು ಒಂದು ಕ್ರೇಜ್ ಇರುತ್ತೆ. ನನ್ನ ಶ್ರೀಮಂತಿಕೆನ ಯಾವುದಾದ್ರೂ ಒಂದು ವಿಧದಲ್ಲಿ ಜನರ ಮುಂದೆ ತೋರಿಸ್ಕೊಳ್ಬೇಕು ಅಂತ. ಶೋ ಆಫ್ ಅಂತ ಹೇಳ್ತಾರಲ್ಲ ಹಾಗೆ. ಬಟ್ ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ನೀವು ಶ್ರೀಮಂತರಾಗ್ತೀರಾ ಅಥವಾ ಈಗ ಯಾವ ಸ್ಥಿತಿಲಿದ್ದೀರಾ ಅದಕ್ಕಿಂತ ಇನ್ನೂ ಬಡವರಾಗ್ತಾ ಹೋಗ್ತೀರಾ? ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಶ್ರೀಮಂತಿಕೆಯ ಸಿಂಬಲ್ಗಳು ಅಂತ ಒಂದಷ್ಟನ್ನು ಈ ಸಮಾಜ ಪರಿಗಣಿಸುತ್ತೆ. ಅದಕ್ಕೋಸ್ಕರನೇ ನಾವು ಕೂಡ ಸಾಲ ಆದರೂ ಪರವಾಗಿಲ್ಲ ಅಂತ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಯಾವುದೆಲ್ಲ ಇರ್ಬೋದು? ಒಂದು ದೊಡ್ಡ ಮನೆ, ಐಷಾರಾಮಿ ಕಾರು, ಮೈ ತುಂಬ ಚಿನ್ನದ ಆಭರಣಗಳನ್ನು ಹಾಕ್ಕೊಳ್ಳೋದು, ಅಥವಾ ನೀವು ಯೂಸ್ ಮಾಡುವಂಥ ಕಾಸ್ಟ್ಲಿ ಗ್ಯಾಡ್ಜೆಟ್ಸ್ಗಳಿರಬಹುದು, ನೀವು ಹಾಕ್ಕೊಳ್ಳುವಂತಹ ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಸು, ಹೀಗೆ ಇದೆಲ್ಲದರಿಂದ ಕೂಡ ಶ್ರೀಮಂತಿಕೆನ ಅಳಿತಾರೆ ಅಂತ ಅಂದ್ಕೊಳ್ಳೋದು, ಅಥವಾ ಇದೆಲ್ಲನೂ ಬಳಸೋದ್ರ ಮೂಲಕ ಶ್ರೀಮಂತಿಕೆನ ತೋರ್ಪಡಿಸ್ಕೊಳ್ತೀನಿ ಅಂದ್ಕೊಳ್ಳೋದು ನಿಜಕ್ಕೂ ಮುಟ್ಟಾಳ್ತನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವ ಶ್ರೀಮಂತರು ಕೂಡ ಅವರ ಶ್ರೀಮಂತಿಕೆನ ಪ್ರದರ್ಶನಕ್ಕೆ ಇಡಲ್ಲ. ಯಾಕಂದರೆ ಯಾವುದೇ ಶ್ರೀಮಂತನಿಗೂ ಕೂಡ ಅವನ ಶ್ರೀಮಂತಿಕೆನ ಪ್ರದರ್ಶನಕ್ಕೆ ಇಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬಟ್ ಇದನ್ಸೋದು ಯಾರಿಗೆ? ಸಮಾಜದಲ್ಲಿ ನನ್ನನ್ನು ಹೇಗೆ ನೋಡ್ತಿದ್ದಾರೆ, ನಾನು ಶ್ರೀಮಂತನಾಗಿದ್ದೀನಿ ಅಂತ ತೋರಿಸ್ಕೊಳ್ಬೇಕು, ನನ್ನ ಸ್ಟೇಟಸ್ ಕೂಡ ಲೆವೆಲ್ ಅಪ್ ಆಗಿದೆ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕು, ಸಂಬಂಧಿಕರ ಮುಂದೆ ಹೀಗಿರಬೇಕು, ಫ್ರೆಂಡ್ಸ್ ಸರ್ಕಲ್ ಮುಂದೆ ಹೀಗಿರಬೇಕು ಅಂದ್ಕೊಳ್ಳೋರು ತಮ್ಮ ಕೆಪಾಸಿಟಿ ಮೀರಿ ಶ್ರೀಮಂತಿಕೆನ ತೋರ್ಪಡಿಸ್ಕೊಳ್ಳೋಕೆ ಹೋಗ್ತಾರೆ. ಆಗ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಅವ್ರ ಜೇಬಿಗೆ. ಶ್ರೀಮಂತಿಕೆ ತೋರಿಸ್ಕೊಳ್ಳೋಕೆ ಹೋಗೋ ನೆಪದಲ್ಲಿ ಇನ್ನಷ್ಟು ಬಡವರಾಗಿ ಉಳಿತಾರೆ. ಈಗ ಮನೆ ವಿಚಾರಕ್ಕೆ ಬರೋಣ. ನಾನು ವಾಸಕ್ಕೆ ನನಗೆ ಮನೆ ಬೇಕು ಅಂದ್ಕೊಳ್ಳೋರು, ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಸುಲಭವಾಗಿ ಸಿಗುತ್ತೆ, ಹೀಗಾಗಿ ಲೋನ್ ತಗೊಂಡು ಮನೆ ಕಟ್ತೀನಿ, ಅದಾದಮೇಲೆ ತಿಂಗಳು ವರ್ಷಾನುಗಟ್ಟಲೆ ಬಡ್ಡಿನೂ ಸೇರಿಸಿ EMI ಕಟ್ತೀನಿ, ಮನೆ ಅಂತೂ ನಂದಾಯಿತು ಅಂತ ಅಂದ್ಕೊಳ್ತಾರೆ. ಬಟ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಈ ಥರ ಮನೆ ಕಟ್ಕೊಂಡ್ರೆ ಅದು ಯಾವತ್ತಿಗೂ ನಿಮಗೆ ಅಸೆಟ್ ಆಗಲ್ಲ, ಲಯಬಿಲಿಟಿ ಆಗುತ್ತೆ. ಅಸೆಟ್ ಮತ್ತು ಲಯಬಿಲಿಟಿ ನಡುವಿನ ವ್ಯತ್ಯಾಸ ಮೊದಲು ತಿಳ್ಕೊಳ್ಳಿ. ಯಾವುದಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು, ಅಥವಾ ಶ್ರೀಮಂತಿಕೆನ ಈ ಥರ ನಾನು ಪ್ರದರ್ಶನಕ್ಕೆ ಇಡಬೇಕಾ, ಜೇಬಿಗೆ ಇಷ್ಟು ಭಾರ ಆಗುವಾಗ ಅನ್ನೋದನ್ನು ಸಾಕಷ್ಟು ಜನ ಪ್ಲ್ಯಾನ್ ಮಾಡ್ತಾರೆ. ಮನೆಗೇನೆ ಕಮರ್ಷಿಯಲ್ ಆಸ್ಪೆಕ್ಟ್ನು ಒಳಗೊಂಡ ಹಾಗೆ. ಮನೆ ಕಟ್ಟುವಾಗ ಗ್ರೌಂಡ್ ಫ್ಲೋರ್ನಲ್ಲಿ ಮಳಿಗೆಗಳನ್ನು ಕಟ್ಕೊಳ್ತಾರೆ, ಅದಾದಮೇಲೆ ಮೇಲೆ ಮನೆ ಕಟ್ಕೊಳ್ತಾರೆ, ಅಲ್ಲಿಂದ ಕೂಡ ನಾನು ದುಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಎಷ್ಟೋ ಮಂದಿ ಲೋನೇ ಮಾಡಲ್ಲ, ಸೇವಿಂಗ್ಸ್ ಮಾಡಿ ಅದಾದಮೇಲೆ ಮನೆ ಕಟ್ಟಕ್ಕೆ ಹೋಗ್ತಾರೆ. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆದರೆ ಸೊಸೈಟಿಯಲ್ಲಿ ನನಗೊಂದು ಸ್ವಂತ ಮನೆ ಬೇಕು ಅನ್ನೋ ಕಾರಣಕ್ಕೆ ನೀವು ಬ್ಯಾಂಕಿಂದ ಲೋನ್ ತಂದು ಅದಕ್ಕೆ ವರ್ಷಾನುಗಟ್ಟಲೆ ಬಡ್ಡಿ ಕಟ್ಟಿ ಮನೆ ಕಟ್ಕೊಂಡು ಆ ಮನೇಲಿ ಇದ್ದು ನೀವು ತಿಂಗಳು ಅಷ್ಟೆಲ್ಲ EMI ಕಟ್ಟಬೇಕು ಅಂದರೆ ಅದು ನಿಮ್ಮ ಶ್ರೀಮಂತಿಕೆಯ ಪ್ರದರ್ಶನಕ್ಕೆ ನೀವು ಕಳ್ಕೊಳ್ತಾ ಇರುವಂಥ ನಿಮ್ಮ ದುಡಿಮೆ ದುಡ್ಡು ಅಂತ ಅಂದ್ಕೊಳ್ಳಿ. ಇನ್ನು ಕಾರು ವಿಚಾರಕ್ಕೆ ಬಂದರೆ, ಕಾರು ಎಲ್ರಿಗೂ ಇಷ್ಟ. ಆದರೆ ನಮ್ಮ ಅವಶ್ಯಕತೆಗೆ ಎಂಥ ಕಾರ್ ಬೇಕು, ಯಾವ ಕಾರ್ನ ನಾನು ಆಫರ್ಡ್ ಮಾಡಬಹುದು, ಮತ್ತು ಉದ್ದೇಶ ಏನು ನನ್ನ ಕಾರ್ ತಗೊಳ್ತಾ ಇರೋದು, ಇದಿಷ್ಟು ಸ್ಪೆಸಿಫಿಕ್ ಆಗಿರಬೇಕು. ಫ್ರೆಂಡ್ಸ್ ಜೊತೆ ನಾನು ಹ್ಯಾಂಗ್ಔಟ್ ಮಾಡಬೇಕು ಅಂತನೋ, ಅಥವಾ ನನ್ನ ಫ್ರೆಂಡ್ಸಲ್ಲಿ ಆಲ್ರೆಡಿ ಕಾರ್ ತೊಗೊಂಡಿದ್ದಾರೆ ಅಂತನೋ, ನನ್ನ ಸಂಬಂಧಿಕರ ಮುಂದೆ ನಾನು ಅವ್ರ ಮನೆಗೆ ಕಾರಲ್ಲಿ ಹೋಗಬೇಕು ಅಂತನೋ ನೀವು ಕಾರ್ ತೊಗೋಬೇಕು ಅಂತಿದ್ರೆ ದಯವಿಟ್ಟು ಆ ಯೋಚನೆನ ಕೈ ಬಿಟ್ಬಿಡಿ. ಅದೇ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ನೀವು ಒಂದು ಒಳ್ಳೆ ಕಾರಲ್ಲಿ ಹೋದರೆ ನಿಮಗೊಂದು ಬಿಸ್ನೆಸ್ ಆಫರ್ ಸಿಗುತ್ತೆ, ಒಂದೊಳ್ಳೆ ಡೀಲ್ ಕುದುರುತ್ತೆ ಅಂತಾದರೆ, ನೀವು ಈ ರೀತಿ ಉದ್ಯಮದಲ್ಲಿದ್ದರೆ ಆಗ ನೀವೊಂದು ಐಷಾರಾಮಿ ಕಾರ್ನ ಪರ್ಚೇಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದರೆ ಅದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆ. ನಿಮ್ಮ ದುಡಿಮೆಗೆ, ನಿಮ್ಮ ಉದ್ಯಮಕ್ಕೆ ನಿಮ್ಮ ಕಾರ್ ಒಂದಷ್ಟು ಆ್ಯಡ್ ಆನ್ ಆಗ್ತಾ ಇದೆ. ಬಟ್ ಫ್ಯಾಮಿಲಿಗೆ ಅಂತ ಕಾರ್ನ ಪ್ರಿಫರ್ ಮಾಡುವಾಗ ಯಾವ ರೀತಿ ಯೋಚನೆ ಮಾಡಬೇಕು ನಾವು? ಒಂದು ಕಾರ್ಗಳ ವಿಚಾರ ಅಂತ ಬಂದಾಗ ಸೇಫ್ಟಿ ಮೊದಲನೇದಾಗಿ ನೋಡ್ತೀವಿ. ಸೇಫ್ಟಿನ ಆಧಾರವಾಗಿಟ್ಕೊಂಡು ಕಾರ್ಗಳನ್ನು ಚೂಸ್ ಮಾಡಬೇಕು. ಅದು ಬಿಟ್ಟು ಪಕ್ಕದ ಮನೆಯವರು ಈ ಕಾರ್ ತೊಗೊಂಡಿದ್ದಾರೆ ಅಂತ ನೀವು ಅದಕ್ಕಿಂತ ದೊಡ್ಡ ಕಾರಿಗೆ ಮೊರೆ ಹೋಗೋದು. ನನ್ನ ಫ್ರೆಂಡ್ ಸರ್ಕಲಲ್ಲೂ ನಮ್ಮ ಸಂಬಂಧಿಕರು ಈ ಕಾರ್ ತೊಗೊಂಡಿದ್ದಾರೆ ಅಂತ ಸಾಲ ಹೇಗೂ ಸಿಗುತ್ತಲ್ಲ ಬ್ಯಾಂಕಲ್ಲಿ, EMI ಕಟ್ಟೋದು ತಾನೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ದೊಡ್ಡ ಕಾರ್ಗಳಿಗೆ ಹೋಗೋದು.
ಹೀಗೆ ಮಾಡ್ತಾ ಹೋದರೆ ನೀವು EMI ಕಟ್ತಾ ಕಟ್ತಾ ಶ್ರೀಮಂತರಾಗ್ತೀರಿ ಅನ್ಸುತ್ತಾ? ನಿಜಕ್ಕೂ ಇನ್ನಷ್ಟು ಬಡವರಾಗ್ತಾ ಹೋಗ್ತೀರಿ. ಸೊ ಈ ರೀತಿ ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಬೋದು ಅನ್ಸುತ್ತೆ ಶ್ರೀಮಂತಿಕೆ ಅಂದರೆ ಏನು, ಅಥವಾ ಶ್ರೀಮಂತಿಕೆಯನ್ನು ತೋರ್ಪಡಿಸ್ಕೊಳ್ಳೋದು ಅಂದರೆ ಏನು ಅಂತ. 30 ಲಕ್ಷದ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ 3 ಲಕ್ಷ ಖರ್ಚು ಮಾಡೋದು, 5 ಲಕ್ಷದ ಕಾರ್ ತೊಗೊಂಡ್ರೆ ಪಾರ್ಟಿ ಕೊಡ್ಸೋಕ್ಕೆ ಅಂತ 30,000 ಕಳೆಯೋದು, ಇದನ್ನು ಶ್ರೀಮಂತಿಕೆಯ ತೋರ್ಪಡಿಕೆ ಅಂತಾರೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ನೀವು ನಿಜವಾಗ್ಲೂ ಶ್ರೀಮಂತರಾಗಲ್ಲ. ನಿಮಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದಷ್ಟು ಸಾಲದ ಸುಳಿಯಲ್ಲಿ ಸಿಕ್ಕಾಕೋತಾ ಇರ್ತೀರಾ. ಸಾಲ ತೀರ್ಸೋಕೆ ಏನು ಮಾಡಬೇಕು ಮತ್ತೆ? ಇಲ್ಲ ಇರುವಂಥ ಆಸ್ತಿ ಮಾರಿ ಸಾಲ ತೀರಿಸ್ಬೇಕು, ಇಲ್ಲ ಆದಾಯ ಹೆಚ್ಚಿಸ್ಕೊಳ್ಬೇಕು, ಅಥವಾ ಇನ್ನೊಂದು ಸಾಲ ಮಾಡಿ ಈ ಸಾಲ ತೀರಿಸ್ಬೇಕು. ಶ್ರೀಮಂತರು ಹೇಗಾದ್ರಿ ಹಾಗಿದ್ರೆ? ನಿಮ್ಮ ಹತ್ರ ಒಂದು ಅಸೆಟ್ ಇದೆ ಅಂದಾಗ ನಿಮ್ಮ ಶ್ರೀಮಂತಿಕೆನ ಬೇರೆ ಥರ ತೂಗ್ಬೋದು. ಬಟ್ ಒಂದು ಲಯಬಿಲಿಟಿಗೆ, ನೀವು ಶೋ ಆಫ್ಗೆ, ಶ್ರೀಮಂತಿಕೆ ತೋರ್ಪಡಿಕೆಗೆ ಸುಮ್ಮನೆ ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ ಅಂದಾಗ ಬಡತನಕ್ಕೆ ಇನ್ನಷ್ಟು ಹತ್ತಿರ ಆಗ್ತಾ ಹೋಗ್ತೀರಾ ಅಂತ ಅರ್ಥ. ಇನ್ನು ಇವತ್ತಿನ ಜನ್ರೇಷನಲ್ಲಿ ಈ ಸೋಷಿಯಲ್ ಮೀಡಿಯಾ ದುನಿಯಾ ಇದೆಯಲ್ಲ, ಅದಂತೂ ನಮ್ಮ ಶ್ರೀಮಂತಿಕೆನ ಪ್ರದರ್ಶನಕ್ಕೆ ಇಡೋದಕ್ಕೆ, ನಮ್ಮ ಲೈಫ್ ಸ್ಟೈಲ್ನ ಇನ್ನಷ್ಟು ಜನ ನೋಡಲಿ ಅಂತ ತೋರಿಸ್ಲಿಕ್ಕೆ ಇರೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಕ್ರಿಯೇಟ್ ಆಗೋಗಿದೆ. ಸೊ ನೀವಿನ್ನೂ ಆ ಹಂತ ತಲುಪಿಲ್ಲ ಅಂದರೆ ಆ ಟೈಮ್ ಬರುತ್ತೆ. ಆಗ ನೀವು ನಿಜವಾಗ್ಲೂ ಶ್ರೀಮಂತರಾಗಿದ್ದಾಗ ನೀವು ಅದನ್ನು ತೋರ್ಪಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಶ್ರೀಮಂತಿಕೆಯನ್ನು ತೋರಿಸ್ತಾ ಇರುತ್ತೆ. ಅದಕ್ಕೆ ಮುಂಚೆ ನೀವು ಆ ಹಾದಿಯಲ್ಲಿರುವಾಗಲೇ ಮತ್ತೊಬ್ಬರು ಯಾರೋ ಶ್ರೀಮಂತರ ಲೈಫ್ ಸ್ಟೈಲ್ ಹೀಗಿದೆ ಅಂತ ನೀವು ಶ್ರೀಮಂತಿಕೆ ತೋರ್ಪಡಿಸ್ಕೊಳ್ಳೋದಕ್ಕೆ ಹೋದರೆ ಆಗ ಸಾಲಗಾರರಾಗ್ತೀರಿ. ಸಾಲ ತೀರಿಸೋದಕ್ಕೆ ದಾರಿ ಇಲ್ಲದೆ ಸಿಕ್ಕಾಕೊಳ್ತೀರಿ. ಸಾಲದ ಸುಳಿಗೆ ಸಿಕ್ಕಾಕೊಂಡ ಮೇಲೆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು? ಸೊ ನೀವು ಶ್ರೀಮಂತರಾಗಬೇಕು ಅಂದರೆ ಹೂಡಿಕೆ ಕಡೆ ಗಮನ ಕೊಡಬೇಕು. ಇನ್ವೆಸ್ಟ್ಮೆಂಟ್ನ ಹೆಚ್ಚಾಗಿ ಮಾಡಿದಾಗ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯ ಇರುತ್ತೆ. ಈ ರೀತಿ ಬೇಡದೇ ಇರೋ ವಸ್ತುಗಳ ಮೇಲೆ, ಒಂದು ಫೋನ್ ಮೇಲೋ, ಒಂದು ಬ್ರ್ಯಾಂಡೆಡ್ ಬಟ್ಟೆ ಮೇಲೋ, ಒಂದು ಒಳ್ಳೆ ಶೂಗೆ ಅಂತನೋ ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕಳೆದ್ರೆ ಹೂಡಿಕೆ ಮಾಡಲಿಕ್ಕೆ ಎಲ್ಲಿರುತ್ತೆ ದುಡ್ಡು ನಿಮ್ಮ ಹತ್ರ? ಇನ್ವೆಸ್ಟ್ಮೆಂಟ್ ಎಲ್ಲಿವರೆಗೂ ನೀವು ಮಾಡೋದಿಲ್ವೋ ಅಲ್ಲಿವರೆಗೂ ಬಡವರಾಗಿ ಉಳಿದಿರ್ತೀರಿ. ಎಲ್ಲಿವರೆಗೂ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಿರ್ತೀರೋ ಅಲ್ಲಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಸೊ ಶ್ರೀಮಂತರಾಗೋವರೆಗೂ ಶ್ರೀಮಂತನಾಗಬೇಕು ಅಂತ ಆ ಕಡೆಗೆ ಕೆಲಸ ಮಾಡೋದು ಒಳ್ಳೆಯದು. ಒನ್ಸ್ ನಾವು ಆ ಘಟ್ಟ ತಲುಪಿದ ಮೇಲೆ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಟು ಬಿ ರಿಚ್ ಇಸ್ ಫಾರ್ ಬೆಟರ್ ದ್ಯಾನ್ ಟು ಲುಕ್ ರಿಚ್ ಅನ್ನೋ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ಶ್ರೀಮಂತರ ಹಾಗೆ ಕಾಣಿಸ್ಕೊಳ್ಳೋದಕ್ಕಿಂತ ಶ್ರೀಮಂತರಾಗೋದೇ ಒಳ್ಳೆಯದು. ಹೀಗಾಗಿ ಬೇಡದೇ ಇರೋ ಅನವಶ್ಯಕ ಖರ್ಚುಗಳನ್ನು ಮಾಡೋದನ್ನು ಬಿಡಿ. ನೀಡ್ಸ್ಗಳಿಗೆ ದುಡ್ಡನ್ನು ಖರ್ಚು ಮಾಡೋದು ತಪ್ಪಲ್ಲ. ಲಕ್ಸುರಿಗಳಿಗೆ ದುಡ್ಡನ್ನು ಖರ್ಚು ಮಾಡುವಾಗ ಇದು ನನಗೆ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆಯಾ, ಅಥವಾ ನನ್ನ ಪ್ಲ್ಯಾನಲ್ಲಿ ಇದೆಯಾ, ನನ್ನ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗೆ ಇದು ಮುಳ್ಳಾಗುತ್ತಾ, ಸಹಕಾರಿಯಾಗುತ್ತಾ, ಇದೆಲ್ಲನೂ ಅಳೆದು ತೂಗಿ ಅದಾದಮೇಲೆ ನಿರ್ಧಾರ ಮಾಡಿ ಶ್ರೀಮಂತರಾಗ್ತೀರಾ ಅಥವಾ ಶ್ರೀಮಂತಿಕೆ ತೋರ್ಪಡಿಸ್ಕೊಳ್ಳಿಕ್ಕೆ ಹೋಗಿ ಮತ್ತಷ್ಟು ಬಡವರಾಗ್ತೀರಾ ಅಂತ. ಸೊ ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಆಸಕ್ತಿ ನಿಮ್ಮಲ್ಲಿದ್ದರೆ ವಿಸ್ತಾರ ಮನಿ ಪ್ಲಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಬಹುದು. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.